ಸೊ ಲಾಸ್ಟ್ ಟೈಮ್ ನಾನು ಹೆಂಡತಿ ಕಾರಲ್ಲಿ ಆಯಿಲ್ ಚೇಂಜ್ ಮಾಡೋದು ಹೆಂಗೆ ಅಂತ ತೋರಿಸಿದ್ದೆ. ಇವಾಗ ನನ್ನ ಕಾರ್ಗೆ ಸೆಕೆಂಡ್ ಕಾರ್ಗೆ ಆಯಿಲ್ ಚೇಂಜ್ ಮಾಡ್ತಾಯಿದ್ದೀನಿ. ಆಯಿಲ್ ಚೇಂಜ್ ಮಾಡೋವಾಗ ನಾನು ಆಯಿಲ್ ಪ್ಯಾನ್ ಡ್ರೈನ್ ಬೋಲ್ಟ್ ಇರುತ್ತೆ, ಆ ಬೋಲ್ಟನ್ನ ತೆಗೆದು ಹಾಕೋದು ಈಚ್ ಟೈಮ್ ಸ್ವಲ್ಪ ಕಷ್ಟದ ಕೆಲಸ. ಪ್ಲಸ್ ಈ ಕಾರಲ್ಲಿ ಫ್ಯಾಕ್ಟ್ರಿಯಿಂದ ಬಂದಾಗಲೇ ಅವರು ಸ್ವಲ್ಪ ಬೋಲ್ಟ್ ನೆಟ್ಟಿಗೆ ಹಾಕಿರಲಿಲ್ಲ. ಸೊ ಅದು ಎವ್ರಿ ಟೈಮ್ ನಾನು ತೆಗೆದಾಕ್ದಾಗ ಸ್ವಲ್ಪ ಇದು ಇಶ್ಯೂ ಆಗ್ತದೆ. ಏನು ಮಾಡ್ತೀನಿ ಅಂದರೆ ಇವಾಗ ಪರ್ಮನೆಂಟಾಗಿ ಆಯಿಲ್ ಪ್ಯಾನ್ ಬೋಲ್ಟ್ನ ರೀಪ್ಲೇಸ್ ಮಾಡ್ತೀನಿ. ಈ ಥರ ಡ್ರೈನ್ ವಾಲ್ವ್ ಅಂತ, ಇದು ಆ್ಯಕ್ಚುಲಿ ಇದು ಫುಮೋಟೋ ಅಂತ ಬ್ರ್ಯಾಂಡು. ಈ ಡ್ರೈನ್ ವಾಲ್ವನ್ನು ಇನ್ಸ್ಟಾಲ್ ಮಾಡಿದ್ರೆ ಏನು ಮಾಡ್ಬೋದು ಅಂದರೆ, ಇದು ಒಳ್ಳೆ ರೆಗ್ಯುಲರ್ ವಾಲ್ವ್ ಥರ, ರೆಗ್ಯುಲರ್ ಟ್ಯಾಪಲ್ಲಿ ಆಗ್ತಲ್ಲ ಆ ಥರ ವಾಲ್ವು. ಲೀವರ್ನ ಮುಚ್ಚಿ ತೆಗೆದ್ರೆ ಅವಾಗ ಆಯಿಲ್ ಫ್ಲೋ ಸ್ಟಾಪ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಇದನ್ನ ತೆಗಿಯೋದು ಬೇಕಾಗಲ್ಲ, ಬರೀ ಈ ಡ್ರೈನ್ ವಾಲ್ವನ್ನು ಓಪನ್ ಮಾಡಿದ್ರೆ ಇದು ಓಪನ್ ಕ್ಲೋಸ್ ಆಗುತ್ತೆ. ಇದನ್ನ ಲಾಕ್ ಮಾಡಿದ್ಮೇಲೆ ಲಾಕ್ ಮಾಡಿ ಇಟ್ಕೊಳ್ಳೋಕ್ಕೆ ಒಂದು ಪ್ಲಾಸ್ಟಿಕ್ ಪೀಸ್ ಇಟ್ಟಿದ್ದಾರೆ ನೋಡಿ. ಸೊ ಸಾಕಷ್ಟು ಸುಲಭ ಕೆಲಸ. ನೆಕ್ಸ್ಟ್ ಟೈಮ್ ಆಯಿಲ್ ಚೇಂಜ್ ಮಾಡುವಾಗ ಬೋಲ್ಟ್ ತೆಗಿಬೇಕಾಗಲ್ಲ, ಬರೀ ಇದನ್ನ ಓಪನ್ ಮಾಡಿದ್ರೆ ಆಯಿಲ್ ಡ್ರೈನ್ ಆಗುತ್ತೆ. ನಿಮಗೆ ಈ ವಾಲ್ ಡಿಸೈನ್ ತೋರಿಸ್ತೀನಿ. ಈ ವಾಲ್ ಡಿಸೈನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ. ಇವಾಗ ನೋಡಿದ್ರೆ ಓಪನ್ ಆಗಿದೆ. ಸೊ ಇಲ್ಲಿ ಲಾಕ್ ಮಾಡೋದು, ಲಾಕ್ ಮಾಡೋಕ್ಕೆ ಬೇಸಿಕ್ಲಿ ಅದೇ ರೆಗ್ಯುಲರ್ ವಾಲ್ ಥರ ಇದನ್ನ ಸೈಡಿಗೆ ತಿರುಗಿಸಿದ್ರೆ ಇದಿಲ್ಲಿ ಬಂದು ಈ ಲ್ಯಾಚಲ್ಲಿ ಕೂತ್ಕೊಳ್ಳುತ್ತೆ. ಈ ಲ್ಯಾಚಲ್ಲಿ ಕೂತ್ಕೊಂಡಾಗ ಅದು ಮಿಸ್ಟೇಕಿಂದ ಓಪನ್ ಆಗಿಬಿಡಲ್ಲ. ಇವಾಗ ನೋಡಿ ವಾಲ್ ಕ್ಲೋಸ್ ಆಗಿದೆ. ಇದನ್ನು ಬಿಟ್ಟು ಈ ಸೇಫ್ಟಿ ಪ್ರಿಕಾಷನ್ ಬಿಟ್ಟು ಇನ್ನೊಂದು ಪ್ಲಾಸ್ಟಿಕ್ ಪೀಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಈ ಪ್ಲಾಸ್ಟಿಕ್ ಪೀಸ್ನ ಆ್ಯಕ್ಚುಲಿ ಇಲ್ಲಿ ಹಿಂಗೆ ಇಟ್ಕೊಂಡು ಒಳಗಡೆ ತೊಳೆದ್ರೆ ಅದಲ್ಲಿ ಲಾಕ್ ಆಗುತ್ತೆ. ಅದು ಇನ್ನೊಂದು ಸೆಕೆಂಡ್ರಿ ಸೇಫ್ಟಿ. ನಾರ್ಮಲಿ ಬರೀ ಈ ವಾಲ್ ಬೇಕಾಗುತ್ತೆ, ಬಟ್ ನಂದು ವಾಲ್ ಪ್ಯಾನ್ ಡಿಸೈನಿಂದ ಈ ಎಕ್ಸ್ಟೆನ್ಷನ್ ಪೀಸು ಬೇಕಾಗುತ್ತೆ. ಸೊ ಯಾಕೆ ಅಂತ ತೋರಿಸ್ತೀನಿ ನೋಡಿ. ಸೊ ಕಾರ್ ಕೆಳಗಡೆ ಹೋದ್ರೆ ಆ ಕಾರ್ಗೂ ಈ ಕಾರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಚೆನ್ನಾಗಿ ಏರೋಡೈನಾಮಿಕ್ಸ್ಗೆ ಅಂಡರ್ ಬಾಡಿ ಶೀಲ್ಡ್ ಕೊಟ್ಟಿದ್ದಾರೆ. ಮೋಸ್ಟ್ EV ಕಾರ್ಸ್ ನೋಡಿದ್ರೆ, ಹೊಸ ಎಲೆಕ್ಟ್ರಿಕ್ ಕಾರ್ಸ್ ನೋಡಿದ್ರೆ ಫುಲ್ ಬಾಡಿ ಏರೋ ಶೀಲ್ಡ್ ಹಾಕಿರ್ತಾರೆ. ಸೊ ಅದು ಆ್ಯಕ್ಚುಲಿ ಇನ್ನೂ ಏರೋಡೈನಾಮಿಕ್ ಆಗಿರುತ್ತೆ. ಎನಿವೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಆಯಿಲ್ ಪ್ಯಾನ್ ಡ್ರೈನ್ ಬೋಲ್ಟ್ ಲೊಕೇಶನ್ ರಿಸೆಸ್ಟ್ ಆಗಿದೆ. ಇದು ಸ್ವಲ್ಪ ಆಚೆ ಇದೆ. ಇದು ಒಂದೇ ಈವನ್ ಆಗಿದ್ದಿರ್ತಾರೆ, ಡೈರೆಕ್ಟಾಗಿ ಯೂಸ್ ಮಾಡೋದಾಯಿತು. ಬಟ್ ಬಿಕಾಸ್ ಹಿಂದೆ ಇರೋದ್ರಿಂದ ಈ ಎಕ್ಸ್ಟೆನ್ಷನ್ ಯೂಸ್ ಮಾಡಬೇಕು. ಸೊ ಯಾವಾಗಲೇ ಏನಾದರೂ ಕೆಲಸ ಮಾಡಿದ್ರೆ ಕರೆಕ್ಟಾಗಿ ಥ್ರೆಡ್ಡು, ಪಿಚ್ಚು, ಗೇಜು ಎಲ್ಲ ನೆಟ್ಟಿಗೆ ನೋಡ್ಕೊಂಡು ಪಾರ್ಟ್ಸ್ ಕೊಂಡ್ಕೊಳ್ಳಿ. ಇವಾಗ ಇದನ್ನ ರೀಪ್ಲೇಸ್ ಮಾಡಿ ನೋಡಿ. ಹಳೆ ಡ್ರೈನ್ ಬೋಲ್ಟ್ ಬದಲು ಇವಾಗ ಈ ಹೊಸ ಆಯಿಲ್ ಪ್ಯಾನ್ ಡ್ರೈನ್ ವಾಲ್ವ್ ಇದೆ. ಸೊ ನೆಕ್ಸ್ಟ್ ಟೈಮ್ ಆಯಿಲ್ ಚೇಂಜ್ ಮಾಡುವಾಗ ಬೋಲ್ಟ್ ತೆಗೆಯಬೇಕಾಗಿಲ್ಲ, ಬರೀ ಇದನ್ನ ಇಲ್ಲಿ ಲೂಸ್ ಮಾಡಿ ಆಚೆ ತೆಗೆದ್ರೆ ಇಲ್ಲಿಂದ ಆಚೆ ಬರುತ್ತೆ. ಸಾಕಷ್ಟು ಸುಲಭ. ಒನ್ ಥಿಂಗ್ ಏನಂದರೆ, ಕೆಲವು ಕಾರ್ಸಲ್ಲಿ ಹಳೆ ಡ್ರೈನ್ ಬೋಲ್ಟಲ್ಲಿ ಈ ಟಿಪ್ ಮ್ಯಾಗ್ನೆಟಿಕ್ ಆಗಿರುತ್ತೆ. ಇದು ಯಾಕೆ ಮ್ಯಾಗ್ನೆಟಿಕ್ ಮಾಡ್ತಾರೆ ಅಂದರೆ, ಏನಾದರೂ ಎಂಜಿನಲ್ಲಿ ಶೇವಿಂಗ್ಸ್ ಏನಾದ್ರು ಬಂದರೆ ಟಿಪ್ಗೆ ಅಂಟ್ಕೊಳುತ್ತೆ. ಅವಾಗ ನಿಮಗೆ ಎಂಜಿನ್ ಏನಾದ್ರು ಇಶ್ಯೂ ಇದೆ ಏನಾದ್ರು ಅಂತ ಗೊತ್ತಾಗುತ್ತೆ, ಆರ್ ಏನಾದ್ರು ಇದು ಎಂಜಿನ್ ಕಂಡೀಷನ್ ಬಗ್ಗೆ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಈ ಪರ್ಟಿಕ್ಯುಲರ್ ಕಾರಲ್ಲಿ ಇದು ಮ್ಯಾಗ್ನೆಟಿಕ್ ಇಲ್ಲ. ಸೊ ಸ್ಟೀಲ್ ಪ್ಯಾನಿಗೆ ಅಂಟ್ಕೋತಲ್ಲ. ಸೊ ನನಗೇನು ಇದರಿಂದ ಏನು ಉಪಯೋಗ ಏನಿಲ್ಲ. ಸೊ ನನಗಿದು ಆ್ಯಕ್ಚುಲಿ ಇನ್ನೂ ಒಳ್ಳೆಯದು. ಸೊ ಯೂಶ್ವಲಿ ಈ ಆಯಿಲ್ ಡ್ರೈನ್ ಮಾಡಿದ್ಮೇಲೆ ನಾನು ಲಾಸ್ಟ್ ಟೈಮ್ ತೋರಿಸ್ದಂಗೆ ಆಯಿಲ್ ಫಿಲ್ಟರ್ ರೀಪ್ಲೇಸ್ ಮಾಡಬೇಕು. ಆಯಿಲ್ ಫಿಲ್ಟರ್ ಈ ಕಾರಲ್ಲಿ ಇಲ್ಲಿದೆ ನೋಡಿ, ಇಲ್ಲಿದೆ. ಇದು ಈ ಸತಿ ಸುಲಭವಾಗಿ ಆಚೆ ಬರ್ತಲ್ಲ, ಅದಕ್ಕೆ ಈ ಥರ ಒಂದು ಟೂಲ್ ಸಿಗುತ್ತೆ. ಈ ಟೂಲ್ ಬೇಸಿಕ್ಲಿ ಏನಂದರೆ ಆಯಿಲ್ ಫಿಲ್ಟರ್ ಗ್ರಿಪ್ ಮಾಡುತ್ತೆ. ಸೊ ನೀವು ಯಾವ ಥರ ರೊಟೇಟ್ ಮಾಡಿದ್ರು ಅನ್ನೋದ್ಮೇಲೆ ಈ ಥರ ಹಿಂಗೆ ಫಸ್ಟ್ ದೊಡ್ಡದಾಗುತ್ತೆ ಆ್ಯಂಡ್ ಟೈಟ್ ಮಾಡ್ತಾ ಹಿಂಗೆ ಇದು ಗ್ರ್ಯಾಬ್ ಮಾಡಿ ಚಿಕ್ಕದಾಗುತ್ತೆ. ಆವಾಗ ಆಯಿಲ್ ಫಿಲ್ಟರ್ ತೆಗಿಯೋಕೆ ಮಾಡೋದು ಸುಲಭ ಮಾಡುತ್ತೆ. ಸೊ ಇದು ಮತ್ತು ಒಂದು ಸಾಕೆಟ್ ಎಕ್ಸ್ಟೆನ್ಷನ್ ತೊಗೊಂಡು ಅದನ್ನು ತೆಗಿತೀನಿ. ಈ ಥರದ್ದು ಏನಾದರೂ ಆಯಿಲ್ ಫಿಲ್ಟರ್ ತೆಗಿಯೋಕೆ ಕಷ್ಟ ಆದರೆ ಇದನ್ನೂ ಯೂಸ್ ಮಾಡ್ಬೋದು. ಟೂಲ್ ಇಲ್ಲ ಅಂದರೆ ಒಂದು ಡಿಸ್ಟ್ರಕ್ಟಿವ್ ಮೆಥಡ್ ಇದೆ. ಬೇಸಿಕ್ಲಿ ಆಯಿಲ್ ಫಿಲ್ಟ್ರ್ ಒಳಗಡೆಯಿಂದ ಒಂದು ಸ್ಕ್ರೂ ಡ್ರೈವರ್ನ ಹ್ಯಾಮರ್ ಮಾಡಿ ಆ ಸ್ಕ್ರೂ ಡ್ರೈವರ್ನ ತಿರುಗಿಸೋದು. ಬಟ್ ಏನಾದರೂ ಅದು ಬರಲಿಲ್ಲ ಅಂದರೆ ಆವಾಗ ಸಾಕಷ್ಟೇ ತೊಂದರೆ ಆಗುತ್ತೆ ತೆಗಿಯೋಕ್ಕೆ. ಸೊ ಅದನ್ನು ರೆಕಮೆಂಡ್ ಮಾಡಲ್ಲ. ಯಾವಾಗಲೂ ಆಯಿಲ್ ಫಿಲ್ಟರ್ ಟೈಟ್ ಮಾಡುವಾಗ ತುಂಬ ಟೈಟ್ ಮಾಡಿಬಿಡಿ. ತುಂಬ ಟೈಟ್ ಮಾಡಿದ್ರೆ ಈ ಥರ ಆಚೆ ಬರೋಲ್ಲ. ಒಂದು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಬಟ್ ಇವಾಗ ನೋಡಿ, ಇಲ್ಲಿ ಹಾಕಿ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಆಚೆ ಬರ್ತದೆ. ಆ ಕಾರ್ ಆಯಿಲ್ ಚೇಂಜ್ ಮಾಡಾಯಿತು, ಈ ಕಾರ್ದು ಚೇಂಜ್ ಮಾಡೋಣ ಅಂದ್ಕೊಂಡೆ. ಬಟ್ ಇದು ಕಾರ್ ಆಯಿಲ್ ಲೆವೆಲ್ಲು ಮತ್ತು ಕ್ವಾಲಿಟಿ ಚೆಕ್ ಮಾಡಿದೆ, ಆಲ್ಮೋಸ್ಟ್ ಹೊಸದಾಗೇ ಇದೆ. ಸೊ ದರ್ಸ್ ನೋ ರೀಸನ್ ಚೇಂಜ್ ಮಾಡೋದೇನು ಬೇಕಾಗಿಲ್ಲ. ಯಾಕೆ ಇದನ್ನು ತೋರಿಸ್ತೀನಿ ಅಂದರೆ, ಈ ಕಾರ್ಗೆ ಬೇರೆ ಥರ ರೆಗ್ಯುಲರ್ ಆಯಿಲ್ ಯೂಸ್ ಮಾಡೋಕ್ಕಲ್ಲ. ಹಳೆ ಕಾರ್ಗೆ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಫಾರ್ಮುಲಾ, ಹೈ ಜಿಂಕ್ ಫಾರ್ಮುಲಾ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡಿ, ಯಾಕಂದರೆ ಹಳೆ ಕಾರ್ಗೆ ರೆಗ್ಯುಲರ್ ಆಯಿಲ್ ಯೂಸ್ ಮಾಡಿದ್ರೆ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗ್ಬೋದು, ಅದರಿಂದ ಫೇಲ್ಯೂರ್ ಇನ್ನೂ ಬೇಗ ಆಗ್ಬೋದು. ಸೊ ಜಸ್ಟ್ ಹಳೆ ಕಾರ್ ಏನಾದರೂ ಇದ್ದರೆ ಈ ಥರ ಯೂಸ್ ಮಾಡಿ, ಇಲ್ಲಾಂದರೆ ರೆಗ್ಯುಲರ್ ಕಾರಿಗೆ ಏನು ಡಿಫ್ರೆನ್ಸ್ ಏನಿಲ್ಲ.